ರಾಜಾರಾಮ್ ಮತ್ತು ತಿಮ್ಮೇಗೌಡರು ಉತ್ತರ ಕೊಡಿ ಸರ್. ಈಗ ಸುಪ್ರೀಂ ಕೋರ್ಟ್ಗೆ ನಿಜಕ್ಕೂ ಹೋಗಬೇಕಾಗಿರೋದು ಯಾರು, ತಮಿಳುನಾಡು ಅಥವಾ ಕರ್ನಾಟಕನ? ಈಗ ಕರ್ನಾಟಕ ಹೋದ್ರೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಬಹುಶಃ ಈ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತಂದ್ರೆ ನೀವು CWMA ನ ಶಿಫಾರಸನ್ನ ಪಾಲಿಸಿ ನಮ್ಮ ಹತ್ರ ಬನ್ನಿ ಅಂತ ಹೇಳುವ ಸಾಧ್ಯತೆ ಇರುತ್ತೆ. ಸೊ ಇಂಥ ಸೂಕ್ಷ್ಮವಾದಂತಹ ಪರಿಸ್ಥಿತಿನ ಹೇಗೆ ನೋಡಬೇಕು, ಏನ್ ಸಲಹೆ ಕೊಡ್ತೀರಾ? ಸುಪ್ರೀಂ ಕೋರ್ಟ್ ಈಗಾಗಲೇ ಟ್ರಿಬ್ಯುನಲ್ ಆರ್ಡರ್ ಮೇಲೆ 4 ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪೀಲ್ ಹೋಗಿ ಅದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ 2018ರಲ್ಲಿ. ಆ ಜಡ್ಜ್ಮೆಂಟನ್ನ ಫಾಲೋ ಮಾಡೋದಕ್ಕೋಸ್ಕರ ಈ ಕಾವೇರಿ ವಾಟರ್ ಇದು ಅಥಾರಿಟಿನ ನೇಮಕ ಮಾಡಿರೋದು ಮತ್ತು ಕಾವೇರಿ ರೆಗ್ಯುಲೇಟರಿ ಅಥಾರಿಟಿನ ರೆಗ್ಯುಲೇಟರಿ ಕಮಿಟಿ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಬೇಸಿಸ್ ಮೇಲೆ. ಅದನ್ನು 2018ರಲ್ಲಿ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ 2018ರಲ್ಲಿ ತೀರ್ಪು ಕೊಟ್ಟಿರೋ ವಿಷಯದ ಬಗ್ಗೆನೇ ಪುನರ್ ಪರಿಶೀಲನಾ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೀರ್ಪು ಬಂದ 2 ತಿಂಗಳೊಳಗೇನೆ ಹಾಕ್ಬೇಕಾಗಿತ್ತು. ಈಗ ಪ್ರಶ್ನೆ ಯಾವುದಕ್ಕೆ ಬರ್ತದೆ ಸುಪ್ರೀಂ ಕೋರ್ಟ್ಗೆ ಅಂತ ಅಂದ್ರೆ, ನೀರು ಬಿಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಈಗ ನೀರು ಬಿಡಬೇಕು ಅಂತ ಆದೇಶ ಮಾಡಿರುವಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಿಡಬೇಕಾ ಬೇಡವಾ ಅನ್ನೋದಕ್ಕೆ ನಾವು ಬಿಡುವುದಿಲ್ಲ ಅಂತ ಸರ್ಕಾರ ನಿಲುವು ತೆಗೆದುಕೊಂಡಾಗ, ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ ನಾವು ರಾಜ್ಯದ ಪರವಾಗಿರ್ತೀವಿ, ನಾವು ತೊಂದರೆ ಇಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈಗ ಬೇರೆ ದಾರಿ ಇಲ್ಲ ನಮಗೆ, ಇಲ್ಲ ನೀರು ಬಿಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರಬೇಕು ಯಾವುದು ಕಾವೇರಿ ವಾಟರ್ ಅಥಾರಿಟಿ ಮೇಲೆ, ಅಥಾರಿಟಿ ಡಿಸಿಷನ್ ಮೇಲೆ. ಬಟ್ ಅದು ಹಿಂದೆ ನಾವು ನನ್ನ ಅನುಭವದಲ್ಲಿ ಆವಾಗ SM ಕೃಷ್ಣ ಅವರಿದ್ದಾಗ ಇದೇ ಪರಿಸ್ಥಿತಿ ಉದ್ಭವ ಆದಾಗ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಾಯಿತು ಅಂದರೆ ಅದು ನೀರು ಬಿಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ನೀರು ಬಿಡಬೇಕಾಯಿತು. ಯಾಕೆಂದರೆ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾತಾಡ್ತಾ ಸಂದರ್ಭದಲ್ಲಿ ನಾವು ಟೆಕ್ನಿಕಲ್ ಕಮಿಟಿನ ನೇಮಕ ಮಾಡಿದ್ದೀವಿ. ನಾವು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನಾವು ಯಾರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಲ್ಲ. ಹಾಗಾಗಿ ನೀವು ಯಾವ ಟು ಗೋ ಬ್ಯಾಕ್ ಟು ದಿ CWRC ಕಮಿಟಿ ಅಂತ ಅಂದ್ಬಿಟ್ಟು. ಇಲ್ಲ, ನನ್ನ ಒಂದು ಅಭಿಪ್ರಾಯದಲ್ಲಿ ಶ್ರೀಪಾದ್ ಅವರೇ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ರೆಗ್ಯುಲೇಟರಿ ಕಮಿಟಿ ತೀರ್ಮಾನ ತಗೊಳ್ಬೇಕಾದಾಗ ಅವರು ಒಂದು ಟೀಮನ್ನ ರಚನೆ ಮಾಡಿ ತಮಿಳುನಾಡಿನ ಅವಶ್ಯಕತೆ ಏನು, ನಮ್ಮ ಅವಶ್ಯಕತೆ ಏನು ಅಧ್ಯಯನ ಮಾಡಿ ಆ ಒಂದು ಬೇಸಿಸ್ ಮೇಲೆ ಆ ರಿಪೋರ್ಟ್ ಮೇಲೆ ಇವರು ತೀರ್ಮಾನ ಕೊಡ್ಬೇಕಾಯ್ತು. ಅದು ಮಾಡಿಲ್ಲ ಇವರು. ಅತಿ ಮುಖ್ಯವಾದ ವಿಷಯ ಇದೆ ಇಲ್ಲಿ. ನಮ್ಮ ಅಧಿಕಾರಿಗಳು ಮಾಡಿದ್ದು ಎಡವಟ್ಟು ಎಲ್ಲಿ ಅಂತಂದ್ರೆ, ಇಂತಹ ಪರಿಸ್ಥಿತಿಗಳು ಅಂದ್ರೆ ಡೆಸ್ಟ್ರೆಸ್ ಫಾರ್ಮುಲಾಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರು AC ರೂಮಲ್ಲಿ ಕುಳ್ತಿದ್ದಾರೆ. ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಗೊತ್ತಿದ್ದಿಲ್ಲ. ಸರ್ಕಾರದ ಅಧಿಕಾರಿಗಳು ಮಾಡಬೇಕಾಗಿದ್ದೇನೋ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದಯವಿಟ್ಟು 2 ಕಡೆ ಇನ್ಸ್ಪೆಕ್ಷನ್ ಬನ್ನಿ. ತಮಿಳುನಾಡು ಇಂಜಿನಿಯರ್ಸ್ ಬರಲಿ, ಸ್ವಲ್ಪ ತಾಳಿ, ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ, ಪೊಲೀಸ್ ಮಾತಾಡಬೇಡಿ, ದಯವಿಟ್ಟು ನಾನು ಹೇಳಿದಲ್ಲ ನಿಮ್ಮ ಪೊಲೀಸ್ನೆಸ್ ಎದ್ದೆ ಕಾಣ್ತಾ ಇದೆ, ನಿಮ್ಮ ಪೊಲೀಸ್ನೆಸ್ ಎದ್ದೆ ನೋಡಿದ್ರೆ ನನ್ನ ಕಿಲ್ ಮಾಡಬೇಡಿ, ಡೋಂಟ್ ಶೋ ಯುವರ್ ಪೊಲೀಸ್ನೆಸ್. ನಾನು ಹೇಳಿದಲ್ಲ ನಾ ಸಾರಿ ಸರ್, ನೋಡಿ ಮತ್ತೆ ನನಗೆ ಮಾತಾಡ್ತಿರ್ಬೇಕು, ಮಾತಾಡಿದಿಲ್ಲ ಈಗೇನಾಗುತ್ತೆ. ನಾವು ಇಂತಹ ಒಂದು ಸಂದರ್ಭದಲ್ಲಿ ನೋಡಿ 2016ರಲ್ಲೂ ಸಹ ಸುಪ್ರೀಂ ಕೋರ್ಟ್ 6000 ಕ್ಯೂಸೆಕ್ಸ್ ಬಿಡಿ ಅಂತ ನಮ್ಗೆ ಹೇಳಿತ್ತು. ಹೇಳಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕರ್ಕೊಂಡು ಹೋಗಿ ಅಲ್ಲಿ ಉಪವಾಸ ಕೂರಿಸ್ತೀವಿ, ಎಲ್ಲಿ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂರಿಸ್ತೀವಿ. ನಾವು ಬಿಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಡ್ಯಾಮ್ಗಳು ವಶಕ್ಕೆ ತಗೊಳ್ಳೋಕ್ಕೋಸ್ಕರ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡ್ತೀವಿ ಅಂತ ಹೊಡ್ತಾರೆ. ಅದು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ತಿದ್ದುಪಡಿ ಆಗುತ್ತೆ. ಆಮೇಲೆ ದೇವೇಗೌಡರು ಆ ಎಕ್ಸ್ಟೆಂಟ್ ನಮ್ಮ ನ್ಯಾಯ ತಂದು ಕೊಡ್ತಾರೆ. ಈಗಲೂ ಅವತ್ತೇನು ಹೇಳ್ತಾರೆ ದೇವೇಗೌಡರು ಅಂತಂದರೆ, ಇವತ್ತು ದಯವಿಟ್ಟು ನನ್ನ ರಾಜ್ಯದ ಪರಿಸ್ಥಿತಿ ಏನು, ನಮ್ಮ ಇಂಜಿನಿಯರ್ ಕರ್ಕೊಳ್ಳಿ, ತಮಿಳುನಾಡು ಇಂಜಿನಿಯರ್ ಕರ್ಕೊಳ್ಳಿ, ನಿಮ್ಮ ಕಮಿಟಿಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಕರ್ಕೊಳ್ಳಿ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ, ವಾಸ್ತವತೆ ಏನಿದೆ ಚೆಕ್ ಮಾಡಿ, ಅದರ ಆಧಾರದ ಮೇಲೆ ತೀರ್ಪು ಬರಲಿ ಅಂತ ಕೇಳಬೇಕಾಗಿತ್ತು. ಅದು ಪ್ರಶ್ನೆನೇ ಬಂದಿಲ್ಲ. ನಾನು ಕಂಪ್ಲೀಟ್ ರಿಪೋರ್ಟ್ ನೋಡಿದೆ, ಇವ್ರದನ್ನ ವಾದ ಮಾಡಿರೋದನ್ನ. ಯಾಕೆ ಬರ್ತಾ ಇಲ್ಲ ಗೊತ್ತಾ ಶ್ರೀಪಾದ್ ಅವರೇ? ಒಂದು ಸತ್ಯ ಇದೆ. ಇವತ್ತು ದಿವಸ ಈ ಸರ್ಕಾರ ಬಂದ ಮೇಲೆ 3.25 ವರ್ಷದಲ್ಲಿ ನಮಗೆ ಏನು ನಮ್ಮ ಕರ್ನಾಟಕದ ಪರವಾಗಿ ಒಂದು ಪ್ಯಾನೆಲ್ ಇತ್ತಲ್ಲ, ಲೀಗಲ್ ಪ್ಯಾನೆಲ್, ಆ ಲೀಗಲ್ ಪ್ಯಾನೆಲ್ ಇರ್ತಕ್ಕಂಥ 80 ಭಾಗ ಕನ್ನಡಿಗರಲ್ಲಿ ಕಿತ್ತಾಕಿ 80 ಭಾಗ ನಾರ್ತ್ ಇಂಡಿಯನ್ಸ್ ನೇಮಕ ಮಾಡಿದ್ದಾರೆ. ದೌರ್ಭಾಗ್ಯ ನಮಗೆ. ಇವರು ನಮ್ಮ ಕರ್ನಾಟಕದ ಲಾಯರ್ಸು ಅವ್ರು ಕನ್ವಿನ್ಸ್ ಮಾಡಬೇಕು, ಅವ್ರು ಎಷ್ಟು ಅರ್ಥ ಮಾಡ್ಕೊತಾರೋ ಬಿಡ್ತಾರೋ ಗೊತ್ತಿದ್ದಿಲ್ಲ. ಆ ನಂತರ ಅವರು ಕಮಿಟಿಯಲ್ಲಿ ಮಾತಾಡಬೇಕು. ಎಂತ ದೌರ್ಭಾಗ್ಯ ಲೆಕ್ಕ ಹಾಕೊಳ್ಳಿದು ಎಲ್ಲ ಸಿಗುತ್ತೆ ನಮ್ಗೆ. ರಾಜಾರಾಮ್ ಸರ್, ಈಗ ಸಿಗಿ ಅಂದ್ರೆ ಹೆಂಗ್ ಸಿಗುತ್ತೆ ನಮ್ಗೆ? ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ